ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ನೊಂದು WPL ನಮ್ಮ RCB ರಿಲೇಟೆಡ್ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇರೋದು. ಬಿಗ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಆಕ್ಷನ್ ಆಗ್ತಾ ಇರುವಂತದ್ದು 4 ಗಂಟೆಯಿಂದಾನೇ ಸಿಕ್ಕಾಪಟ್ಟೆ ಸದ್ದಲ್ಲಿರುವಂತ ಆಕ್ಷನ್ ಹಿಂಗಂತೂ ಸಿಕ್ಕಾಪಟ್ಟೆ ಕ್ರೇಜಿ ಆಗಿ ನಡೀತಿದೆ ಅಂತಾನೆ ಹೇಳ್ಬೋದು. ನಮ್ಮ RCB ಕೂಡ ಒನ್ ಆಫ್ ದ ಬೆಸ್ಟ್ ಮೂವ್ ಗಳನ್ನ ಬೆಸ್ಟ್ ಪ್ಲೇಯರ್ಸ್ ಗಳನ್ನ ಪಿಕ್ ಮಾಡಿರೋದು. ಅದರಲ್ಲಂತೂ ಓವರ್ಸೀಸ್ ಗಳದೇ ಹೆಚ್ಚಿನ ಪಟ್ಟಿಯಲ್ಲಿ ಇರೋದು ನಮ್ಮ RCB ಪಿಕ್ ಮಾಡಿರುವಂತದ್ರಲ್ಲಿ. ಹೋದ ಸೀಸನ್ ಕಿಂತ ದಿ ಬೆಟರ್ ಹಾಕೊಂಡು ನಮ್ಮ RCB ಟೀಮ್ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಅಂತಾನೆ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ನಮ್ಮ RCB ಪಿಕ್ ಮಾಡಿರುವಂತ ಆಪ್ಷನ್ ನಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ನಮ್ಮ ಇಂಡಿಯಾದು. ಅದೇ ರೀತಿಯಾಗಿ ಓವರ್ಸೀಸ್ ಪ್ಲೇಯರ್ಸ್ ಗಳ ಲಿಸ್ಟ್ ಯಾವ ರೀತಿ ಇದೆ, ಅದೇ ರೀತಿಯಾಗಿ ಹೈಯೆಸ್ಟ್ ಬಿಡ್ ಯಾರು ಹೋಗಿರೋದು, ಒಂದೆರಡು ಜನರ ಹೆಸರನ್ನ ಹೇಳ್ತೇನೆ. ಅದೇ ರೀತಿ ಮೇನ್ ಹಾಕೊಂಡು ಈ ವಿಡಿಯೋದಲ್ಲಿ ನಮ್ಮ RCB ಟಾರ್ಗೆಟ್ ಮಾಡಿರುವಂತ ನಮ್ಮ ಇಂಡಿಯಾದ ಮೇನ್ ಹಾಕೊಂಡು ಪ್ಲೇಯರ್ಸ್ ಗಳ ಲಿಸ್ಟ್, RCB ಇಲ್ಲಿವರೆಗೆ ಪಿಕ್ ಮಾಡಿರುವಂತ ಪ್ಲೇಯರ್ಸ್ ಗಳ ಲಿಸ್ಟ್ ಯಾವ್ಯಾವ್ದು ಅಂತ ಹೇಳ್ತೇನೆ. ಅದಕ್ಕೂ ಮೊದಲಿಗೆ ಚಾನಲ್ ಒಂದು ವಿಸಿಟ್ ಇದೆ, ಚಾನಲ್ ಒಂದು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾರೆ. ಮಾಡುವಂತ ವಿಡಿಯೋ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟೇಟೇ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫಸ್ಟ್ ಅಲ್ಲಿ ಬೆಸ್ಟ್ ಪಿಕ್ ನ ಮಾಡಿರೋದು ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯಾದ ಬೆಸ್ಟ್ ಆಲ್ರೌಂಡರ್ ಅಂತಾನೆ ಹೇಳ್ಬೋದು. ಅದು ಯಾರಪ್ಪ ಅಂತ ಕೇಳೋದು, ಎಸ್ ನಿಮ್ಗೆ ಗೊತ್ತಾಗಿರ್ಬೋದು ಟೈಟಲ್ ತಮ್ಮನಲ್ಲಿ ನೋಡಿ. ಎಸ್ ಫಸ್ಟ್ ಪ್ಲೇಯರ್ ಹಾಕೊಂಡು ನಮ್ಮ RCB ಪಿಕ್ ಮಾಡಿರುವಂತದ್ದು ಆಕ್ಷನ್ ಅಲ್ಲಿ ರಾಧಾ ಯಾದವ್ ಅಂತಾನೆ ಹೇಳ್ಬೋದಾಗಿದೆ. ಎಸ್ ಇಂಡಿಯಾದ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್, ಸ್ಪಿನ್ನರ್ ಕಮ್ ಬೆಸ್ಟ್ ಬೌಲಿಂಗ್ ಅಂಡ್ ಬ್ಯಾಟಿಂಗ್ ಆಲ್ರೌಂಡರ್ ಅಂತಾನೆ ಹೇಳ್ಬೋದಾಗಿದೆ. ರಾಧಾ ಯಾದವ್ ಅವರು ಜಸ್ಟ್ 65 lakhs ಗೆ ಇಲ್ಲಿ ಸಿಕ್ಕಿರೋದು ನಮ್ಮ RCB ಗೆ. ಈಸಿಯಾಗಿ ಸಿಕ್ಬಿಟ್ರು ಗೈಸ್. ಲಿಟ್ರಲ್ ಏನಪ್ಪಾ ಅಂತ ಹೇಳಿದ್ರೆ ಬೇಸ್ ಪ್ರೈಸ್ ಕಮ್ಮಿ ಇದ್ರು ಕೂಡ ಈಸಿಯಾಗಿ ನಮ್ಮ RCB ಗೆ ರಾಧಾ ಯಾದವ್ ಅವರು ಸಿಕ್ಕರು ಅಂತಾನೆ ಹೇಳ್ಬೋದಾಗಿದೆ. ಬೇಕಾಗಿತ್ತು, ಯಾಕಪ್ಪ ಅಂತ ಹೇಳಿದ್ರೆ ಒಬ್ಬ ಆಲ್ರೌಂಡಿಂಗ್ ಥರ್ಟ್ ಅಲ್ಲಿ ಯಾರು ಇಲ್ಲ ಆಗಿದ್ರು. ಬೌಲಿಂಗ್ ಸ್ಪಿನ್ನರ್ ಆಲ್ರೌಂಡರ್ ಶ್ರೇಯಾಂಕ ಪಾಟೀಲ್ ಅವರು ಒಬ್ರು ಬಿಟ್ರೆ ಮತ್ತೆ ಅವರು ಅಷ್ಟೊಂದು ಕೇಪಬಿಲಿಟಿ ಇಲ್ಲ ಆಗಿತ್ತು. ಅದಕ್ಕಾಗಿ ಇಲ್ಲಿ ರಾಧಾ ಯಾದವ್ ಒನ್ ಆಫ್ ದ ಬೆಸ್ಟ್ ಪಿಕ್ ನಮ್ಮ RCB ಮಾಡಿರುವಂತದ್ದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಅಂತಾನೆ ಹೇಳ್ಬೋದಾಗಿದೆ. ಅದೇ ರೀತಿ ಓವರ್ಸೀಸ್ ಕಡೆ ಹೋಗೋದಾದ್ರೆ ಓವರ್ಸೀಸ್ ಅಲ್ಲೂ ಕೂಡ ಒನ್ ಆಫ್ ದ ಬೆಸ್ಟ್ ಪಿಕ್ಸ್ ಗಳನ್ನ ಮಾಡಿದೆ ನಮ್ಮ RCB ಕೂಡ. ಯಾಕಪ್ಪ ಅಂತ ಹೇಳಿದ್ರೆ ಒಂದೊಂದಾಗಿ ಹೇಳೋದಾದ್ರೆ ಮೊದಲದಾಗಿ ಗ್ರೇನಾ ವೋಲ್ ಅವರು ಪಿಕ್ ಆಗಿರೋದು 60 lakhs ಗೆ. ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ನೆದಲ್ ಡಿ ಕ್ಲರ್ಕ್ ಅವರು ಆಗಿರೋದು 65 lakhs ಗೆ. ನೆಕ್ಸ್ಟ್ ಅಲ್ಲಿ ಲೋರೆನ್ ಬೆಲ್ ಅವರಾಗಿರೋದು 90 lakhs ಗೆ ಅಂತಾನೆ ಹೇಳ್ಬೋದು. ನಮ್ಮ RCB ಓವರ್ಸೀಸ್ ಸ್ಲಾಟ್ ಗಳನ್ನ ನೋಡೋದಾದ್ರೆ ಮೊದಲಾಗಿ ಗ್ರೇನ್ ವೋಲ್ ಅವ್ರ ಬಗ್ಗೆ ನೋಡೋದಾದ್ರೆ ಇವರು ರೈಟ್ ಹ್ಯಾಂಡ್ ಬ್ಯಾಟರ್ ಹಾಕೊಂಡು ರೈಟ್ ಆರ್ಮ್ ಆಫ್ ಬ್ರೇಕರ್ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ. ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್, ಅಂದ್ರೆ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಅಂತಾನೆ ತಿಳ್ಕೊಳ್ಳಿ. ಬೇಕಾದಾಗ ನಾವು ಒಂದೆರಡು ಓವರ್ ಹಾಕುವಂತ ಕೇಪಬಿಲಿಟಿ ಇವ್ರ ಹತ್ರ ಇದೆ ಅಂತಾನೆ ಹೇಳ್ಬೋದಾಗಿದೆ. ಹೆಚ್ಚಿನದಾಗಿ ಆಲ್ರೌಂಡರ್ಸ್ ಗಳ ಮೇಲೆ ಹೆಚ್ಚಿನದಾಗಿ ಒಂದು ಟೀಮ್ ಡಿಪೆಂಡ್ ಹಾಕೊಂಡಿರೋದು ಅಂತ ಹೌದು. ಯಾವ ರೀತಿ ನಮ್ಮ RCB ಮೂವ್ ಆಗ್ತಿದೆ ಅಂತ ನೋಡಿದ್ರೆ ಆಲ್ರೌಂಡರ್ಸ್ ಮೇನ್ ಹಾಕೊಂಡು ಬ್ಯಾಟಿಂಗ್ ವಿತ್ ಬೌಲಿಂಗ್ ಆಲ್ರೌಂಡರ್ ಜೊತೆ ನಮ್ಮ RCB ಹೋಗ್ತಾ ಇರೋದು ಅಂತಾನೆ ಹೇಳ್ಬೋದಾಗಿದೆ. ಒಂದು ರಾಧಾ ಯಾದವ್ ಆಯ್ತು, ಅದೇ ರೀತಿಯಾಗಿ ನೆದಲ್ ಡಿ ಕ್ಲರ್ಕ್ ಅವರು ಆಗಿರೋದು ಸೌತ್ ಆಫ್ರಿಕಾದ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಕಮ್ ಆಲ್ರೌಂಡರ್ ಅಂತಾನೆ ಹೇಳ್ಬೋದಾಗಿದೆ. ರೈಟ್ ಹ್ಯಾಂಡ್ ಬ್ಯಾಟರ್ ಅಂಡ್ ರೈಟ್ ಆರ್ಮ್ ಫಾಸ್ಟ್ ಬೌಲರ್ ಆಗಿರೋದು 65 lakhs ಗೆ ಸಿಕ್ಕಿರೋದು ಅಂತಾನೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ಅಲ್ಲಿ ಲಿಸಿ ಸ್ಮಿತ್ ಅವರಾಗಿರುತ್ತೆ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಬೌಲರ್ ಅಂತಾನೆ ಹೇಳ್ಬೋದಾಗಿದೆ. ಇವರು ಕೂಡ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಕೇಪಬಿಲಿಟಿ ನಮ್ಮ RCB ಕೂಡ ಸ್ಟ್ರಾಂಗ್ ಮಾಡ್ಕೊಂಡು ಹೋಗ್ತಾ ಇರೋದು ಓವರ್ಸೀಸ್ ಸ್ಲಾಟ್ಸ್ ಗಳಲ್ಲಿ ಅಂತಾನೆ ಹೇಳ್ಬೋದಾಗಿದೆ. ಇವಾಗ ಲೋರೆನ್ ಬೆಲ್ ಅವರು ಒನ್ ಆಫ್ ದ ಬೆಸ್ಟ್ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಹಾಕೊಂಡು ಇವಾಗ ಅವರು ಕೂಡ ಪಿಕ್ ಆಗಿರೋದು ನಮ್ಮ RCB ಕಡೆಗೆ. ಎಲ್ಲ ಕೂಡ ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ ಅಂಡ್ ಇಂಗ್ಲೆಂಡ್ ನ ಹೆಚ್ಚಿನದಾಗಿ ಪ್ಲೇಯರ್ಸ್ ಗಳು ಪಿಕ್ ಆಗಿರೋದು. ಇವಾಗ ನೋಡ್ತಾ ಇರೋ ಮಟ್ಟಿಗೆ ರಿಚಾ ಘೋಷ್, ಶ್ರೇಯಾಂಕ ಪಾಟೀಲ್, ಸ್ಮೃತಿ ಮಂದಾನ ಎಲ್ಲ ಕೂಡ ಎಲಿಸ್ ಪೆರಿ ಅವರು, ಅದೇ ರೀತಿ ರಾಧಾ ಯಾದವ್ ಅವರು, ಅದೇ ರೀತಿಯಾಗಿ ಇವಾಗ ಬರ್ತಿರುವಂತ ಅಪ್ಡೇಟ್ ಗಳ ಪ್ರಕಾರ ಅರುಂಧತಿ ರೆಡ್ಡಿ ಅವರು ಕೂಡ ನಮ್ಮ RCB ಪಾಲಾಗಿರೋದು ಅಂತಾನೆ ಹೇಳ್ಬೋದಾಗಿದೆ. 75 lakhs ಗೆ ವೆಲ್ಕಮ್ ಟು RCB ಅಂತಾನೆ ಹೇಳ್ಬೋದು. ಅರುಂಧತಿ ರೆಡ್ಡಿ ಅವರು ರೈಟ್ ಹ್ಯಾಂಡ್ ಬ್ಯಾಟರ್ ವಿತ್ ರೈಟ್ ಆರ್ಮ್ ಫಾಸ್ಟ್ ಮೀಡಿಯಂ ಪೇಸರ್ ಅಂತಾನೆ ಹೇಳ್ಬೋದಾಗಿದೆ. ಅರುಂಧತಿ ರೆಡ್ಡಿ ಅವರು ಕೂಡ 65 lakhs ಗೆ ಅಲ್ಲಿ ಅವ್ರು ಈಸಿಯಾಗಿ ರಾಧಾ ಯಾದವ್ ಅವರು ಸಿಕ್ಕರು. ಇಲ್ಲಿ 75 lakhs ಇಲ್ಲಿ ಅರುಂಧತಿ ರೆಡ್ಡಿ ಅವ್ರು ಸಿಕ್ಕಿರೋದು ಅಂತಾನೆ ಹೇಳ್ಬೋದಾಗಿದೆ. ಇವಾಗ ಬರ್ತಿರುವಂತ ಮತ್ತೊಂದು ಬಿಗ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಪೂಜಾ ವಸ್ತೆಕರ್ ಅವರು ಕೂಡ ನಮ್ಮ RCB ಪಿಕ್ ಆಗಿರೋದು, ಸೋಲ್ಡ್ ಆಗಿರೋದು ನಮ್ಮ RCB ಗೆ 85 lakhs ಗೆ ಅಂತಾನೆ ಹೇಳ್ಬೋದಾಗಿದೆ. ಇವರು ಕೂಡ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡ್ ಥರ್ಟ್ ಅಲ್ಲಿ ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಮೇನ್ ಹಾಕೊಂಡು ಬೆಸ್ಟ್ ಬೌಲರ್ ಆದ್ರೂ ಕೂಡ ಬ್ಯಾಟಿಂಗ್ ಮಾಡುವಂತ ಕೇಪಬಿಲಿಟಿನೂ ಕೂಡ ಇಲ್ಲಿ ಪೂಜಾ ವಸ್ತೆಕರ್ ಅವ್ರ ಹತ್ರ ಇರೋದು ಅಂತಾನೆ ಹೇಳ್ಬೋದಾಗಿದೆ. ಎಲ್ಲ ಕೂಡ ಒಂದು 7 ಪಿಕ್ ಹತ್ತ ನಮ್ಮ RCB ಜಸ್ಟ್ ಮಾಡಿರೋದು ಮತ್ತು ಆಪ್ಷನ್ ಮುಂದೆ ಹೋಗ್ತಾನೆ ಇರೋದು. ನೋಡುವ ಇವತ್ತಷ್ಟೇ ಆಗತ್ತ ಅಥವಾ ನಾಳೆ ಆಪ್ಷನ್ ಮುಂದೇನಾದ್ರೂ ಹೋಗತ್ತ. ನನ್ನ ಪ್ರಕಾರ ಇವತ್ತೇ ಮುಗಿಸುವಂತ ಸಾಧ್ಯತೆ ಇದೆ RCB ಆಪ್ಷನ್. ಕೊನೆಯಲ್ಲಿ ಹೇಳ್ತಾನೆ ಯಾವ ಯಾವ ಟೀಮ್ ನಲ್ಲಿ ಎಷ್ಟೆಷ್ಟು ಜನ ಪ್ಲೇಯರ್ಸ್ ಗಳು ಇರೋದು, ಅದೇ ರೀತಿ ನಮ್ಮ RCB ಫುಲ್ ಸ್ಕ್ವಾಡ್ ಯಾವ ರೀತಿ ತಯಾರು ಹಾಕೊಂಡಿರೋದು ಅನ್ನೋದನ್ನ. ಒಟ್ಟು ನಮ್ಮ RCB ಪಿಕ್ ಮಾಡಿರುವಂತದ್ದು ಒನ್ ಆಫ್ ದ ಬೆಸ್ಟ್ ಓವರ್ ಸ್ಲಾಟ್. ಅದೇ ರೀತಿ ನಮ್ಮ ಇಂಡಿಯಾದ ನೋಡ್ತಾ ಇರೋ ಮಟ್ಟಿಗೆ ಪೂಜಾ ವಸ್ತೆಕರ್, ಅದೇ ರೀತಿಯಾಗಿ ಅರುಂಧತಿ ರೆಡ್ಡಿ ಅಂಡ್ ರಾಧಾ ಯಾದವ್ ಅವರು ಪಿಕ್ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ. ಎಲ್ಲ ಕೂಡ ಒಂದು ಬೌಲರ್, ಅದೇ ರೀತಿಯಾಗಿ 2 ಆಲ್ರೌಂಡರ್ಸ್ ಗಳು, ಮತ್ತೆ ಎಲ್ಲ ಓವರ್ಸೀಸ್ ನೋಡ್ತಾ ಇರೋ ಮಟ್ಟಿಗೆ ಒಂದು ಫಾಸ್ಟ್ ಬೌಲರ್ ಅಂಡ್ ಒಂದ್ 2-3 ಜನ
ಆಲ್ರೌಂಡರ್ಸ್ ಕಡೆ ನಮ್ಮ ಆರ್-ಸಿ-ಬಿ ಹೆಚ್ಚಿನದಾಗಿ ದಿಕ್ಕು ತೋಚಿದೆ ಅಂತಾನೆ ಹೇಳ್ಬೋದಾಗಿದೆ. ನೋಡುವ ಮತ್ತೆ ಯಾರ್ಯಾರನ್ನೆಲ್ಲ ಪಿಕ್ ಮಾಡ್ತಾರೆ ಅಂತ ನಮ್ಮ ಆರ್-ಸಿ-ಬಿ. ಸಿಕ್ಕಾಪಟ್ಟೆ ಬೆಸ್ಟ್ ಪಿಕ್ಸ್ ಗಳಾಗಿರೋದು. ದೀಪ್ತಿ ಶರ್ಮಾ ಅವರು ಹೈಯೆಸ್ಟ್ ಪ್ರೈಸ್ ಹೋಗಿರೋದು. ಅದೇ ರೀತಿಯಾಗಿ ನೆಟಲ್ ಸೆಲ್ಟರ್ ಬ್ರಂಟ್ ಅವರು ಇವರು ಕೂಡ ಒನ್ ಆಫ್ ದ ಬೆಸ್ಟ್ ಹೈಯೆಸ್ಟ್ ಪ್ರೈಸ್ ಹೋಗಿರೋದು ಅಂತಾನೆ ಹೇಳ್ಬೋದಾಗಿದೆ. ಮುಂಬೈ ಇಂಡಿಯನ್ಸ್ ಪಾಲಾಗಿರೋದು ನನ್ನ ಪ್ರಕಾರ. ಎಲ್ಲರೂ ಕೂಡ ಒನ್ ಆಫ್ ದ ಬೆಸ್ಟ್ ಪಿಕ್ ಆಗಿರೋದು. ಅದರಲ್ಲಂತೂ ಇಲ್ಲಿ ಮೇನ್ ಹಾಕೊಂಡು ಶಿಖಾ ಪಾಂಡೆ ಅವ್ರ ಮೇಲೆ ನಮ್ಮ ಆರ್-ಸಿ-ಬಿ ಏನು ಅದೇ ರೀತಿಯಾಗಿ ಮುಂಬೈ ಇಂಡಿಯನ್ಸ್, ಯುಪಿ ವಾರಿಯರ್ಸ್ ಎಲ್ಲ ಕೂಡ ಬಂತು. ಕೊನೆಯಲ್ಲಂತೂ ಯುಪಿ ವಾರಿಯರ್ಸ್ ಅಂಡ್ ನಮ್ಮ ಆರ್-ಸಿ-ಬಿಗೆ ಬಿತ್ತು. ಕೊನೆಯಲ್ಲಂತೂ ಶಿಖಾ ಪಾಂಡೆ ಅವರು 2.40 ಕ್ರೋರ್‌ಗೆ ನನ್ನ ಪ್ರಕಾರ ಯುಪಿ ವಾರಿಯರ್ಸ್ ಪರವಾಗಿ ಹೋಲ್ದ್ರು ಅಂತಾನೆ ಹೇಳ್ಬೋದು. ಏನ್ ಮಾಡ್ಲಿಕ್ಕೂ ಬರಲ್ಲ. ಒಟ್ನಲ್ಲಿ ನಮ್ಗೆ ಅದೃಷ್ಟ ಇಲ್ಲ ಅಷ್ಟೇ ಬಿಟ್ಟೆ. ಶಿಖಾ ಪಾಂಡೆ ಅವರು ಸಿಕ್ತಿದ್ರು. ಬೆಸ್ಟ್ ಬೌಲರ್ ಆಗಿತ್ತು ಹೋದ್ ಸೀಸನ್ ನಲ್ಲಿ. ನೋಡೋಣ ನಮ್ಮ ಆರ್-ಸಿ-ಬಿ ಮತ್ತೆ ಯಾರ್ಯಾರನ್ನ ಟಾರ್ಗೆಟ್ ಮಾಡತ್ತೆ ಅಂತ. ಇದಿಷ್ಟು ಬಂದಿರುವಂತ ಆಕ್ಷನ್ ನಲ್ಲಿ ಅಪ್ಡೇಟ್ ಆಗಿತ್ತು. ನಿಮ್ಗೆ ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಐಪಿಎಲ್, ಡಬ್ಲ್ಯೂಪಿಎಲ್ ಇನ್ಫಾರ್ಮೇಶನ್‌ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಐಪಿಎಲ್ ನ ಮೇನ್ ಅಕೌಂಟ್ ಆಕ್ಷನ್ ರಿಲೇಟೆಡ್ ಅಪ್ಡೇಟ್‌ಗೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.